ಆತ ಉದ್ಯಮಿ, ಆಕೆ ನಟಿ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಜೋಡಿ ಅದ್ಯಾಕೋ ದೂರವಾಗಿದ್ರು. ಅದೇ ಉದ್ಯಮಿ ವಿರುದ್ಧ ನಟಿ ಕಿರುಕುಳದ ಆರೋಪ ಮಾಡಿದ್ದು ಉದ್ಯಮಿ ಲಾಕ್ ಆಗಿದ್ದಾನೆ. ಇವತ್ತೇ ಬೇಲ್ ಪಡೆದು ಹೊರಬಂದಿರುವ ನಿರ್ಮಾಪಕ ನಟಿ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟಿಗೆ ಉದ್ಯಮಿ ಕಿರುಕುಳ. ಡಿಫರೆಂಟ್ ಆಗಿ ಫೋಟೋಗೆ ಪೋಸ್ಟ್ ಕೊಡ್ತಿರೋ ಈತ ಅರವಿಂದ್ ವೆಂಕಟೇಶ್ ರೆಡ್ಡಿ. ಎವಿಆರ್ ಎಂಬ ಗ್ರೂಪ್ನ ಸಂಸ್ಥಾಪಕ, ಸಿನಿಮಾ ನಿರ್ಮಾಪಕ ಕೂಡ ಹೌದು. ಬೆಂಗಳೂರಲ್ಲಿ ಈಝೋನ್ ರೆಸಾರ್ಟ್ ಕೂಡ ಹೊಂದಿರೋ ಈತನಿಗೆ ಕ್ರಿಕೆಟ್ ಅಂದ್ರೆ ಹುಚ್ಚು. ಹೀಗಾಗಿ ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಸಿನಿಮಾ ನಟ ನಟಿಯರಿಗಾಗಿ ಕ್ರಿಕೆಟ್ ಪಂದ್ಯ ಆಯೋಜನೆ ಮಾಡ್ತಿದ್ದ. ಅಲ್ಲದೆ ಮಹಾರಾಜ ಟೂರ್ನಿಮೆಂಟ್ನಲ್ಲಿ ಬಳ್ಳಾರಿ ಟಸ್ಕರ್ಸ್ ತಂಡವನ್ನ ಖರೀದಿಸಿದ್ದ. ಹೀಗೆ ಐಷಾರಾಮಿ ಆಗಿದ್ದವನು ಇವತ್ತು ಲಾಕ್ ಆಗಿದ್ದಾನೆ. ಇದಕ್ಕೆ ಕಾರಣವೇ ನಟಿಗೆ ಕೊಡ್ತಿದ್ದ ಕಿರುಕುಳ ಆರೋಪ. ಉದ್ಯಮಿ ನಟಿ ನಡುವೆ ಲಿವಿಂಗ್ ರಿಲೇಶನ್ಶಿಪ್. ಕೊಡಗು ಮೂಲದ ನಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚುತ್ತಾ 9 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದೇ ನಟಿಗೆ 2022ರಲ್ಲಿ ಶ್ರೀಲಂಕಾದಲ್ಲಿನ ಕ್ರಿಕೆಟ್ ಟೂರ್ನಿಯಿಂದ ಅರವಿಂದ್ ರೆಡ್ಡಿ ಪರಿಚಯ ಆಗಿದ್ದ. ಆ ಬಳಿಕ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತು. ಹೀಗಿರುವಾಗಲೇ 2022ರ ಆಗಸ್ಟ್ನಲ್ಲಿ ನಟಿಯಿಂದ ಅಂತರ ಕಾಯ್ದುಕೊಂಡಿದ್ದ. ಇನ್ನು ಅರವಿಂದ್ ಕುಡಿತದ ಚಟಕ್ಕೆ ದಾಸನಾಗಿದ್ದರಿಂದ ನಟಿ ಕೂಡ ಈತನಿಂದ ದೂರ ಆಗಿದ್ಲು. ಇನ್ನು 2023ರ ಜನವರಿಯಲ್ಲಿ ನಟಿಯನ್ನ ಮತ್ತೆ ಭೇಟಿ ಮಾಡಲು ಅರವಿಂದ್ ರೆಡ್ಡಿ ಮುಂದಾಗಿದ್ದ. ಆದರೆ ನಟಿ ಆಸಕ್ತಿ ತೋರಲಿಲ್ಲ. ಇದರಿಂದ ಸಿಟ್ಟಿಗೆದ್ದವನು ಬಲವಂತವಾಗಿ ನಟಿ ಹಿಂದೆ ಓಡಾಡೋದು, ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ದಂತೆ. ಇಷ್ಟೇ ಅಲ್ಲ, ತನ್ನ ಹುಡುಗರನ್ನ ನಟಿ ಮನೆ ಬಳಿ ಕಳಿಸಿ ತಂದೆ ತಾಯಿಗೂ ಕೊಲೆ ಬೆದರಿಕೆ ಹಾಕಿದ್ದಂತೆ. ಇನ್ನು ಕಿರುತೆರೆ ನಟಿ ಆರತಿ ಪಡುಬಿದ್ರೆ ಮೂಲಕ ನಟಿಯ ಫೋಟೋಗಳನ್ನ ಕ್ಲಿಕ್ಕಿಸಿ ಅದನ್ನ ಮಾನಹಾನಿ ಆಗೋ ರೀತಿ ಮಾರ್ಫ್ ಮಾಡಿದ್ದ ಅಂತ ನಟಿ ಆರೋಪಿಸಿದ್ದಾರೆ. ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಯತ್ನ. ಇನ್ನು ಕಿರುಕುಳ ಹೆಚ್ಚಾಗ್ತಿದ್ದಂತೆ 2024ರ ಏಪ್ರಿಲ್ನಲ್ಲಿ ನಟಿ 100 ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳಂತೆ. ಆಗ ಮಾರತಹಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆಸ್ಪತ್ರೆಯಲ್ಲೂ ಚಿತ್ರ ಹಿಂಸೆ ನೀಡಿದ್ದಂತೆ. ಈ ಸಾಲು ಕಿರುಕುಳದ ವಿರುದ್ಧ ಆರ್ಆರ್ ನಗರ ಠಾಣೆಯಲ್ಲಿ ನಟಿ ಕೇಸ್ ದಾಖಲಿಸಿದ್ರು. ಆದರೆ ಪೊಲೀಸರು ಸರಿಯಾದ ಕ್ರಮ ಕೈಗೊಂಡಿರಲಿಲ್ಲ. ಸದ್ಯ ಈ ಪ್ರಕರಣ ಗೋವಿಂದರಾಜನಗರ ಠಾಣೆಗೆ ವರ್ಗವಾಗಿದ್ದು, ಎಸಿಪಿ ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಮಣಿ ನೇತೃತ್ವದ ತಂಡ ರೆಡ್ಡಿಯನ್ನ ಅರೆಸ್ಟ್ ಮಾಡಿತ್ತು. ಲುಕೌಟ್ ನೋಟಿಸ್ ಜಾರಿಗೊಳಿಸಿ ಶ್ರೀಲಂಕಾದಿಂದ ಬಂದಿಳಿಯುತ್ತಿದ್ದಂತೆ ಲಾಕ್ ಮಾಡಿದ್ರು. ಮಹಿಳಾ ಸಹಾಯವಾಣಿಯಲ್ಲಿ ಆತನನ್ನು ಕರೆಸಿ ಸ್ವಲ್ಪ ವಿಚಾರಣೆ ಮಾಡಿರ್ತಾರೆ. ಅಲ್ಲಿ ಭರವಸೆ ಕೊಟ್ಟೋಗಿರ್ತಾನೆ, ಇಲ್ಲ ಆಕೆಗೇನು ನಾನು ತೊಂದರೆ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟೋಗಿರ್ತಾನೆ. ಅದಾದ ನಂತರನೂ ಕೂಡ ಆಕೆಗೆ ತೊಂದರೆ ಕೊಡ್ತಕ್ಕಂಥದ್ದು ಕಂಟಿನ್ಯೂ ಮಾಡ್ತಾನೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಅದು ಸೀರಿಯಸ್ ಆಗುತ್ತೆ ಇಶ್ಯೂ. ಸೀರಿಯಸ್ ಆದಾಗ ನಾವು ಹಾಗಾಗಿ ಆತನ ಮೇಲೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇನ್ನು ಅರವಿಂದ್ ವೆಂಕಟೇಶ್ ರೆಡ್ಡಿ ಕೂಡ ಜಾಮೀನು ಪಡೆದು ಹೊರಬಂದಿದ್ದಾರೆ. ಬಂಧನದ ಬಳಿಕ ಮಾತನಾಡಿರೋ ರೆಡ್ಡಿ, ಆಕೆಗಾಗಿ ನಾನು ಕೋಟಿ ಹಣ ಖರ್ಚು ಮಾಡಿದ್ದೇನೆ, ದುಬಾರಿ ಗಿಫ್ಟ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆಕೆಯನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ, ಆದರೆ ಆಕೆ ಬೇರೆಯವರ ಜೊತೆ ಇರೋದು ಗೊತ್ತಾಗಿ ದೂರ ಆದ್ವಿ ಎಂದಿದ್ದಾರೆ. ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ಟ್ಯಾನ್ಸೇನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ, ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್. ಗಿಫ್ಟ್ ಪಡೆದಿರೋದನ್ನ ಒಪ್ಪಿಕೊಂಡಿರೋ ನಟಿ ರಿಲೇಶನ್ಶಿಪ್ ಅಂತ್ಯದ ಬಳಿಕ ಎಲ್ಲವನ್ನ ವಾಪಸ್ ಕೊಟ್ಟಿದ್ದೇನೆ ಅಂತಿದ್ದಾರೆ. ನನಗೆ ಅಂತಲ್ಲ, ಅವರ ಫ್ರೆಂಡ್ಸ್ಗೂ ಕೂಡ ಕಾರು, ಕ್ಯಾಮ್ರಾ, ಮೊಬೈಲು ಅನ್ಕೊಂಡು ದುಡ್ಡು ಕೊಟ್ಕೊಂಡೆ ಅವರೆಲ್ಲ ಇದ್ದಿದ್ದು. ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಇರ್ಬೇಕು, ಗಿಫ್ಟ್ಸು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಖರ್ಚು ಮಾಡ್ತಾ ಇದ್ರು. ನಾನು ಅವ್ರನ್ನ ಥ್ರೆಟನ್ ಮಾಡ್ತಾ ಇರ್ಲಿಲ್ಲ, ಬ್ಲಾಕ್ ಮೇಲ್ ಮಾಡ್ತಾ. ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಾನು 10,000 ಸಂಪಾದನೆ ಮಾಡ್ತಾ ಇದ್ದೆ. ನನ್ನ 10,000ದಲ್ಲಿ ನನಗೆ ಎಷ್ಟು ತಾಕತ್ತಿದ್ಯೋ ಅಷ್ಟನ್ನ ನಾನು ಅವ್ರಿಗೆ ಕೊಡ್ಸಿದೀನಿ. ಅವ್ರು 1 ಕೋಟಿ ಸಂಪಾದನೆ ಮಾಡ್ತಾರೆ, ಅವ್ರು 1 ಕೋಟಿಯಲ್ಲಿ ಅವ್ರು ಎಷ್ಟು ತಾಕತ್ತಿದ್ಯೋ ಅವ್ರು ಕೊಡ್ಸಿದ್ದಾರೆ.
ಅಂಡ್ ಇದು ಎಂಡ್ ಆಗ್ಬೇಕಾದ್ರೆ ನನ್ನ ಕೈಲಿ ಇದ್ದಿದ್ದು ಗಿಫ್ಟ್ಸ್ ಏನೇನ್ ನನ್ನ ಕೈಲಿ ಇತ್ತೋ ಆ ಟೈಮಲ್ಲಿ ಏನೇನಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ನಟಿ ಉದ್ಯಮಿ ನಡುವೆ ಅದೇನಾಯ್ತೋ ಏನೋ, ಇಬ್ಬರು ದೂರ ಆಗಿದ್ರು. ಇದರ ನಡುವೆ ನಟಿ ಕೊಟ್ಟಿರೋ ದೂರಿನಿಂದಲೇ ಇಂದು ಉದ್ಯಮಿ ಲಾಕ್ ಆಗಿದ್ದಾನೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.